ಮೊದಲಿಗೆ ನಾವೀಗ ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಎಲ್ಲ ದಿವ್ಯ ಆತ್ಮಗಳಿಗೆ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಸೊ ಈ ದಿನದಲ್ಲಿ ನಾವು ಕೊನೆಯ ಅಂದ್ರೆ ರೇಖೆಗೆ ಸಂಬಂಧಪಟ್ಟಂತಹ ಸಿಂಬಲ್ಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ. ಸೊ ಸಿಂಬಲ್ಗಳು ಏನು ಅಂತ ಹೇಳಿದ್ರೆ ಚಿಹ್ನೆಗಳು ಅಂತ ಹೇಳ್ತೀವಿ ನಾವು ಕನ್ನಡ ಮೀನಿಂಗ್ ಅಲ್ಲಿ. ಅದನ್ನ ಚಿಹ್ನೆಗಳು ಅಂತ ಹೇಳಿ ನಾವು ಕರಿತೀವಿ. ಸೊ ಆ ಚಿಹ್ನೆಗಳು ನಮ್ಗೆ ಯಾವ ರೀತಿ ಸಹಾಯವನ್ನ ಮಾಡುತ್ತೆ ಅಂತ ಹೇಳಿದ್ರೆ ಆ ಪರಮಾತ್ಮನ ದಿವ್ಯ ಚೈತನ್ಯದೊಂದಿಗೆ ನಮ್ಮನ್ನ ಕನೆಕ್ಷನ್ ಮಾಡುತ್ತೆ. ಈಗ ನಾವು ನೋಡಿರ್ಬೋದು, ಯಾವುದಾದ್ರೂ ಒಂದು ಲೋಗೋವನ್ನ ನೋಡಿದಾಗ, ಯೂಟ್ಯೂಬ್ ಆಗಿರ್ಬೋದು, ಒಂದು ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಜಾನ್ ಆಗಿರ್ಬೋದು, ಯಾವುದಾದ್ರೂ ಸರಿ, ನಾವು ಅದರ ಲೋಗೋವನ್ನ ನೋಡಿದಾಗ ನಮ್ಗೇನಾಗ್ಬಿಡುತ್ತೆ ಹೇಳಿ? ಅದ್ ಏನ್ ಸಿಗುತ್ತೆ, ಯಾವ್ಯಾವ ರೀತಿ ಇರುತ್ತೆ ಅಂತ ಎಲ್ಲಾ ಮಾಹಿತಿಗಳು ಕೂಡ ನಮ್ಮ ಜೊತೆಗೆ ಸಂಪರ್ಕವನ್ನ ತಿಳ್ಕೊಂಡ್ಬಿಡ್ತೀವಿ ನಾವು, ಕನೆಕ್ಷನ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಅದೇ ರೀತಿಯಲ್ಲಿ ಈ ಒಂದು ಸಿಂಬಲ್ಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಚೈತನ್ಯವನ್ನ ಆ ಪರಮಾತ್ಮನ ಚೈತನ್ಯದೊಂದಿಗೆ ಕನೆಕ್ಷನ್ ಮಾಡಿ ನಾವ್ ಏನು ಕಾರ್ಯವನ್ನ ಮಾಡ್ಕೊಳ್ಬೇಕು ಅಂತ ಇದೀವಲ್ಲ ಅದಕ್ಕೆ ದಾರಿಯನ್ನ, ಮಾರ್ಗದರ್ಶನವನ್ನ, ಚೈತನ್ಯವನ್ನ ನಮ್ಗೆ ತುಂಬಿಕೊಡುವಂತಹ ಚಿಹ್ನೆಗಳಾಗಿದೆ. ಇವೆಲ್ಲವೂ ಕೂಡ ನಮ್ಗೆ ಅಸ್ತ್ರಗಳಿದ್ದ ಹಾಗೆ. ಎಂತ ಸಂದರ್ಭದಲ್ಲಾಗಿರ್ಬೋದು ಒಂದೊಂದಾಗಿ ನಾವು ಉಪಯೋಗವನ್ನ ಮಾಡ್ಕೊಳ್ತಾ ಬರ್ಬಹುದಾಗಿದೆ. ಕೆಲವರೆಲ್ಲರೂ ಕೂಡ ಹೊಸಬ್ರು ಬಂದಿದ್ದೀರಾ. ಹೊಸಬ್ರು ಬಂದಿದ್ರು ಕೂಡ ಇವು ಅದ್ಭುತವಾದಂತ ಸಮಯದಲ್ಲಿ ನೀವು ಬಂದಿದ್ದೀರಾ. ಈ ಮಾಹಿತಿಗಳನ್ನ ತಿಳ್ಕೊಳ್ಳಿ. ಈ ರೇಖಿ ಲೆವೆಲ್ 1ಕ್ಕೆ ಒಂದು ಸಿಂಬಲ್, ರೇಖಿ ಲೆವೆಲ್ 2ಕ್ಕೆ 2ನೇ ಸಿಂಬಲ್ ನಿಮ್ಗೆ ಸಿಗುತ್ತೆ ನಿಮ್ಗೆ. ಸೊ ಎರಡನ್ನೂ ಕೂಡ ಒಟ್ಟಿಗೆ ನಾನು ನಿಮಗೆ ನಮ್ಮ ಶಿವಶಕ್ತಿ ರೇಖೆ ಅಭಿಯಾನದ ಮುಖಾಂತರ ಲೆವೆಲ್ 1 ಮತ್ತು 2 ನಿಮ್ಗೆ ಒಟ್ಟಿಗೆ ನಾವು ಕಲ್ಸ್ಕೊಡ್ತಾ ಇದ್ದೀನಿ ನಾನು ನಿಮ್ಗೆ. ಹಾಗೆ ದೀಕ್ಷೆಯು ಕೂಡ ನಿಮ್ಗೆ ಒಟ್ಟಿಗೆ ಸಿಗುತ್ತೆ, ಸಪ್ರೇಟ್ ಅಂತ ಏನಿಲ್ಲ. ಕೊನೆಯ ದಿನದಲ್ಲಿ ನಿಮ್ಗೆ ದೀಕ್ಷೆಯು ಕೂಡ ನಿಮ್ಗೆ ಸಿಗುವಂತದ್ದು. ಸೊ ಸಿಂಬಲ್ಗಳು ಯಾವುದು ಅಂತೇಳಿ ನಾನು ಸ್ಕ್ರೀನ್ ಅಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ. ದಯವಿಟ್ಟು ಯಾರು ಕೂಡ ನಿಮ್ಮ ವೈಟ್ ಬೋರ್ಡ್ ಮೇಲೆ ನೀವು ಬರಿಬೇಡಿ. ಸೊ ನೋಡ್ಕೊಳ್ಳಿ, ನಿಮ್ಮದೇ ಆದಂತ ಒಂದು ನೋಟ್ ಬುಕ್ ಅಥವಾ ಪೆನ್ ಇಟ್ಕೊಂಡಿದ್ರೆ ನೀವು ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಥವಾ ಬರ್ಕೊಳ್ಳಿ. ಆ ಬೋರ್ಡ್ ಮೇಲೆ ಯಾರು ಕೂಡ ಬರಿಬೇಡಿ. ಮೊದಲನೇದಾಗಿ ಬರುವಂತ ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಚೋಕುರೆ ಸಿಂಬಲ್ ಅಂತೇಳಿ ನಾವು ಕರಿತೀವಿ. ಆ ಚೋಕುರೆ ಸಿಂಬಲ್ ಅನ್ನ ನಾವು ಯಾವ ರೀತಿ ಡ್ರಾ ಮಾಡ್ಬೇಕು ಅಂತೇಳಿ ನಾವು ಇವಾಗ ನೋಡೋಣ. ತುಂಬಾ ಸರಳವಾಗಿದೆ. ಮೊದಲನೇದಾಗಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ರೀತಿ 7 ಬರ್ಕೊಳ್ಬೇಕು. ಆ ನಂತರ ನಾವೇನ್ ಮಾಡ್ಬೇಕು, ಸರ್ಕಲ್ ಸುತ್ತಲುಗಳನ್ನ ಹಾಕ್ಬೇಕು. 1 2 3 3.5 ಸುತ್ತುಗಳನ್ನ ನಾವು ಬರಿಬೇಕು. ಮತ್ತೊಮ್ಮೆ ಡ್ರಾ ಮಾಡ್ತೀನಿ ನೋಡಿ. ನಾನು ಮೊದಲನೇದಾಗಿ 7 ಬರ್ಕೊಳ್ತೀವಿ. ನಾವು ಈ ರೀತಿ ಸಿಂಬಲ್ ಬರ್ಕೊಳ್ತೀವಿ. ಇಲ್ಲಿ ನಾವು ಸುತ್ತುಗಳನ್ನ ಹಾಕ್ತೀವಿ. 1 2 3
3.5 ಸುತ್ತುಗಳನ್ನ ನಾವು ಹಾಕ್ಬೇಕಾಗತ್ತೆ. ಇದನ್ನ ನಾವು ಚೋಕುರೆ ಅಂತೇಳಿ ನಾವು ಕರಿತೀವಿ. ತುಂಬಾ ಸರಳವಾಗಿದೆ, ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮ್ಗೆ ಬರುತ್ತೆ. ಈ ಚೋಕುರೆ ಕೆಲಸ ಏನು, ಯಾವ ರೀತಿ ನಮ್ಗೆ ಇದು ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ, ಇದು ನಂಬರ್ 1 ಸಿಂಬಲ್ ಅಂತ ಕರಿತೀವಿ. ಪವರ್ಫುಲ್ ಸಿಂಬಲ್ ಇದು. ತುಂಬಾ 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 ಶಕ್ತಿಯುತವಾದಂತಹ ಅದ್ಭುತವಾದಂತಹ ಸಿಂಬಲ್ ಇದು. ಚೌಕುರೆ ಸಿಂಬಲ್ ಸ್ಟ್ರಾಂಗ್ ಆಗಿರುತ್ತೆ. ಎಲ್ಲ ಸಿಂಬಲ್ಗಳಿಗೂ ಇದು ಮೊದಲನೇ ಸಿಂಬಲ್, ಆಧಾರವಾಗಿರುವಂತ ಸಿಂಬಲ್ ಅಂತೇಳಿ ನಾವು ಕರಿತೀವಿ. ಇದ್ರ ಕೆಲಸ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಶಕ್ತಿಯನ್ನ ಚಾರ್ಜ್ ಮಾಡುತ್ತೆ, ಪಾಸಿಟಿವ್ ಎನರ್ಜಿಯನ್ನಲ್ಲಿ ಸ್ಥಾಪನೆಯನ್ನ ಮಾಡುತ್ತೆ. ಮತ್ತೆ ಸೆಕೆಂಡ್ ಏನು ಅಂದ್ರೆ ಕ್ಲೀನ್ ಮಾಡುತ್ತೆ, ಶುದ್ಧೀಕರಣವನ್ನ ಮಾಡುತ್ತೆ. ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಎನರ್ಜಿಗಳಿದ್ರೆ, ನಿಮ್ಮ ಸಜೀವ ಆಗಿರ್ಬೋದು, ನಿರ್ಜೀವಗಳಾಗಿರ್ಬೋದು, ನಿಮ್ಮ ವಸ್ತುಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಪ್ರಾಣಿಗಳು, ಪಕ್ಷಿಗಳು, ಸಸ್ಯಗಳು, ಯಾವುದರ ಮೇಲೆ ಇದ್ರೂ ಕೂಡ ನಾವು ಇದನ್ನ ಉಪಯೋಗವನ್ನ ಮಾಡಬಹುದು. ಯಾವುದೇ ರೀತಿಯಾದಂತ ನಕಾರಾತ್ಮಕ ಎನರ್ಜಿ ಇದ್ರೆ ಆ ನಕಾರಾತ್ಮಕ ಎನರ್ಜಿ ಎಲ್ಲವನ್ನು ಕೂಡ ಇದು ರಿಮೂವ್ ಮಾಡ್ಕೊಡುತ್ತೆ ನಮಗೆ. ಶುದ್ಧೀಕರಣ, ಶುದ್ಧಿ ಆದ್ಮೇಲೆ ಏನ್ ಮಾಡ್ಬೇಕು, ಚಾರ್ಜ್, ಸ್ಥಾಪನೆಯನ್ನ ಮಾಡುತ್ತೇನೆ. ಯಾವ ಎನರ್ಜಿ, ಯಾರಿಗೆ ಯಾವ ಎನರ್ಜಿ ಬೇಕಾಗಿದೆಯೋ, ಆ ಏನೇನ್ ಶಕ್ತಿ ಅವರಿಗೆ ಅವಶ್ಯಕತೆ ಇದೆಯೋ ಅದೆಲ್ಲ ಶಕ್ತಿಯನ್ನ ಅಲ್ಲಿ ತುಂಬುತ್ತೆ, ಶಕ್ತಿಶಾಲಿಯನ್ನಾಗಿ ಮಾಡುತ್ತೆ. ಸೆಕೆಂಡ್ ಒನ್ ಆಯ್ತು. ಥರ್ಡ್ ಒನ್ ಏನು, ಪ್ರೊಟೆಕ್ಷನ್ ಮಾಡುತ್ತೆ, ನಮ್ಮ ಸುರಕ್ಷತೆಯನ್ನ, ರಕ್ಷಣೆಯನ್ನ ಮಾಡುತ್ತೆ. ನಮ್ಮನ್ನ ಎಲ್ಲಾ ರೀತಿಯಾದಂತ ತೊಂದರೆಗಳಿಂದಲೂ ಕೂಡ ನಮ್ಮನ್ನ, ಯಾವುದೇ ರೀತಿಯಾದಂತ ಅಪಾಯಗಳು ಬರದೇ ರೀತಿಯಲ್ಲಿ ನಮ್ಮನ್ನ ರಕ್ಷಣೆಯನ್ನ ಮಾಡುತ್ತೆ. ಮೂರನೇ ಕೆಲಸ ಆಯ್ತು. ನಾಲ್ಕನೇ ಕೆಲಸ ಉಪಚಾರವನ್ನ ಮಾಡುತ್ತೆ. ಏನೆಲ್ಲ ನಮ್ಗೆ ತೊಂದರೆಗಳಾಗ್ತಾ ಇದೆಯಲ್ವಾ, ಅದ ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ನಮ್ಮನ್ನ ಉಪಚಾರವನ್ನು ಕೂಡ ಮಾಡುತ್ತೆ. ನಮಗೆ ಆ ವ್ಯಕ್ತಿಗೆ, ಆ ವಸ್ತುಗೆ ಯಾವ ರೀತಿಯಾದಂತಹ ಶಕ್ತಿ, ಚೈತನ್ಯ ಬೇಕು ಅವರಿಗೆ, ಅದನ್ನ ಸಂಪೂರ್ಣವಾಗಿ ನೀಡಿ ಅವರನ್ನ ಉಪಚಾರವನ್ನ ಮಾಡ್ತಾ ಬರುತ್ತೆ. ಅಷ್ಟು ಅದ್ಭುತವಾಗಿರುವಂತ ಸಿಂಬಲ್ ಆಗಿದೆ. ಮತ್ತೆ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ, ಲಾಕ್ ಮಾಡುತ್ತೆ. ಶುದ್ಧಿಯನ್ನ ಮಾಡಿ, ಶಕ್ತಿಯನ್ನ ತುಂಬಿ ಅದೆಲ್ಲ ಆದ್ಮೇಲೆ ಅದು ಲೀಕ್ ಆಗ್ಬಾರ್ದಲ್ವಾ ಎನರ್ಜಿ. ಅದು ಒಳಗಡೆಯಿಂದ ನಮ್ಗೆ ಯಾವುದೇ ರೀತಿಯಿಂದ ಮತ್ತೆ ಬೇರೆ ನೆಗೆಟಿವ್ ಎನರ್ಜಿಗಳೆಲ್ಲವೂ ಕೂಡ ನಮ್ಮನ್ನ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಅಂತ ಹೇಳಿ ಅದನ್ನ ಲಾಕ್ ಮಾಡುತ್ತೆ. ನಮ್ಮ ಆಭಾ ಮಂಡಲವನ್ನ, ನಮ್ಮನ್ನ, ನಮ್ಮ ಎನರ್ಜಿಯನ್ನ ಲಾಕ್ ಮಾಡಿ ಪ್ರೊಟೆಕ್ಷನ್ ಅನ್ನ ನಮ್ಗೆ ಮಾಡ್ಕೊಡ್ತಾ ಬರುತ್ತೆ. ಇದನ್ನ ಎಲ್ಲಿ ಯೂಸ್ ಮಾಡಬಹುದು, ಎಲ್ಲಾ ಕಡೆನೂ ಕೂಡ ನೀವು ಯೂಸ್ ಮಾಡಬಹುದು, ಒಂದೇ ಕಡೆ ಅಂತಲ್ಲ. ಯಾವ ವ್ಯಕ್ತಿಗಳ ಮೇಲೆ, ವಸ್ತುಗಳ ಮೇಲೆ, ನೀವು ಎಂತ ಸಂದರ್ಭದಲ್ಲೂ ಕೂಡ ಈ ಒಂದು ಚಿಹ್ನೆಯನ್ನ ನಾವು ಉಪಯೋಗವನ್ನ ಮಾಡಬಹುದಾಗಿದೆ. ಅದಲ್ಲದೆ ಇದೇನ್ ಮಾಡುತ್ತೆ, ಪಾಸಿಟಿವ್ ನೆಗೆಟಿವ್ ಎನರ್ಜಿ ಎಲ್ಲವನ್ನ ತೆಗೆದುಹಾಕಿ ಅಲ್ಲಿ ಪಾಸಿಟಿವ್ ಶಕ್ತಿಯನ್ನ ತುಂಬಾ 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 ಸಕಾರಾತ್ಮಕ ಶಕ್ತಿಯನ್ನ ನಮ್ಮನ್ನ ತುಂಬುತ್ತಾನೇ ಬರುತ್ತೆ. ನಮಗೆ ನಿರಂತರವಾಗಿ ನಮ್ಗೆ ಚೈತನ್ಯ ಹರಿಯುವ ರೀತಿಯಲ್ಲಿ ನಮ್ಮ ಜೊತೆಲಿ ಸದಾ ನಮ್ ಜೊತೆಲಿ ಪ್ರೊಟೆಕ್ಷನ್ ಮಾಡ್ಕೊಡ್ತಾ ಬರುತ್ತೆ. ಅದಲ್ಲದೆ ನಾವು ಚಾರ್ಜ್ ಅನ್ನ ಊಟವನ್ನ ಮಾಡ್ಬೇಕಾದ್ರೆ, ನೀರನ್ನ ಕುಡಿಬೇಕಾದ್ರೆ, ನಾವೆಲ್ಲಾರ ಬೇರೆ ಕಡೆ ಹೋಗ್ತೀವಿ, ನಾವು ಕೂತ್ಕೊಳ್ಳೋ ಸ್ಥಳಗಳನ್ನ, ನಮ್ಮ ಮನೆಯನ್ನ, ನಮ್ಮ ಫ್ಯಾಕ್ಟ್ರಿಗಳನ್ನ, ನಮ್ಮ ಹೊಲ ಗದ್ದೆ, ನಿಮಗೆ ಏನ್ ಬೇಕು, ನಿಮ್ಮ ವೆಹಿಕಲ್ಸ್ಗಳು, ನಿಮ್ಗೆ ಇಷ್ಟವಾದಂತ ವಸ್ತುಗಳು, ಪ್ರತಿಯೊಂದರ ಮೇಲೂ ಕೂಡ ನೀವು ಇದನ್ನ ಡ್ರಾವನ್ನ ಮಾಡಿ ಈ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನೀವು ಕಾಪಾಡ್ಕೊಳ್ಬಹುದು, ಅದನ್ನ ಸಂರಕ್ಷಣೆ ಮಾಡ್ಕೊಳ್ಬಹುದು, ಸುರಕ್ಷತೆಯನ್ನು ಕೂಡ ನೀವು ಮಾಡ್ಕೊಳ್ಬಹುದಾಗಿದೆ. ಫಿಸಿಕಲ್ ಆಗಿ ಶರೀರದ ಮೇಲೂ ಕೂಡ ಯೂಸ್ ಮಾಡಬಹುದು, ವಸ್ತುಗಳ ಮೇಲೆ, ಆ ವ್ಯಕ್ತಿ ನಮ್ ಜೊತೆನಲ್ಲಿ ಇದ್ರೆ ಇರಬಹುದು, ಇಲ್ಲದೆ ಇದ್ರೂ ಕೂಡ ನಾವು ಇದನ್ನ ಸಿಂಬಲ್ಗಳನ್ನ ನಾವು ಉಪಯೋಗವನ್ನ ನಾವು ಮಾಡಬಹುದಾಗಿದೆ. ಅದಕ್ಕೆ ಇದನ್ನ ತುಂಬಾ ಪವರ್ಫುಲ್ ಸಿಂಬಲ್, ನಂಬರ್ 1 ಅಂತಾನೆ ಹೇಳೋದು. ಮೂಲ ಸಿಂಬಲ್ ಅಂತ, ಮೂಲಾಧಾರ ಅಂದ್ರೆ ನಮ್ಮ ಎಲ್ಲ ಸಿಂಬಲ್ಗಳು ಕೂಡ ಇದು ಆಧಾರವಾಗಿರುವಂತ ಸಿಂಬಲ್ ಆಗಿದೆ ನಮ್ಮ ಚೌಕುರೆ ಸಿಂಬಲ್.
ಇದರ ಬಣ್ಣ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಇದರ ಬಣ್ಣವನ್ನ ನಾವು ಬಿಳಿಯ ಬಣ್ಣದಲ್ಲಿ ನಾವು ನೋಡ್ತಾ ಇರ್ಬೇಕಾಗುತ್ತೆ. ಸೊ ಇದನ್ನ ಯಾವ ರೀತಿ ನಾವು ಡ್ರಾ ಮಾಡ್ಬೇಕು, ಎಲ್ಲರೂ ಕೂಡ ವಿಡಿಯೋಸ್ ಗಳನ್ನ ಆನ್ ಮಾಡ್ಕೊಳ್ಳಿ, ಪರದೆಯನ್ನ ಹಾಕೊಳ್ತೀರಾ. ಆ ಚೈತನ್ಯ, ಒಂದು ಶಕ್ತಿ, ಒಂದು ಎನರ್ಜಿ ನಮ್ಗೆಲ್ಲರಿಗೂ ತಲುಪಬೇಕಲ್ವಾ. ಇನ್ನು ಎಷ್ಟು ದಿನ ಮನೆ ಬಾಗಿಲನ್ನ ಹಾಕೊಂಡೇ ಇರೋದು ನಾವು, ಅಲ್ವಾ? ತೆರೆದ್ರೆ ತಾನೇ ಬರೋದಿಕ್ಕೆ ಎಲ್ಲ ಚೈತನ್ಯಗಳು ನಮ್ಗೆ ಬರೋದಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಸಿಂಬಲ್ ಅನ್ನ ನಾವು ಯಾವ ರೀತಿ ಡ್ರಾ ಮಾಡ್ಬೇಕು ಅಂದ್ರೆ 5 ಬೆರಳುಗಳಿಂದನಾದ್ರೂ ಡ್ರಾ ಮಾಡಬಹುದು, ಫುಲ್ ಹಸ್ತದಿಂದಲಾದ್ರೂ ಕೂಡ ನೀವು ಡ್ರಾ ಮಾಡಬಹುದು, ಅಥವಾ 2 ಬೆರಳಿಂದ ನಾವು ಡ್ರಾ ಮಾಡಬಹುದು. ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಆ ರೀತಿ ನೀವು ಈ ಸಿಂಬಲ್ ಅನ್ನ ನೀವು ಡ್ರಾ ಮಾಡಬಹುದು. ಈಗ ಎಲ್ಲರೂ ಇದು ಈಸಿ ಇರುತ್ತೆ. 2 ಕೈಗಳನ್ನ ಇಟ್ಕೊಳ್ಳಿ. ಯಾವ ರೀತಿ ಡ್ರಾ ಮಾಡ್ಬೇಕು ಅಂದ್ರೆ ಈಗ ನೀವು ಮೊದಲು ಗಾಳಿಯಲ್ಲಿ ನಾವು ಡ್ರಾ ಮಾಡೋಣ. ಗಾಳಿಯಲ್ಲಿ ಯಾವ ರೀತಿ ಇದೆ, ಜಸ್ಟ್ ಈ ತರ ಕೈಯಲ್ಲಿ ಚೌಕುರಿ ಅಂತ ಹೇಳ್ಬೇಕಾದ್ರೆ 3 ಬಾರಿಗಿಂತ ಹೆಚ್ಚು ಸಲ ಎಷ್ಟು ಸಾರಿ ಬೇಕಾದ್ರೂ ನಾವು ಹೇಳ್ಬೋದು. 3 ಬಾರಿಗಿಂತ ನಾವು ಕಡಿಮೆ ಹೇಳ್ಬಾರ್ದು. ಈಗ ನಾವು ಡ್ರಾ ಮಾಡೋಣ. ಚೋಪುರೆ 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 ಚೋಪುರೆ. ಗಾಳಿಯಲ್ಲಿ ಡ್ರಾ ಮಾಡಿ ಎಲ್ಲರಿಗೂ ನಾನು ಹೇಗೆ ಮಾಡಿದೆ ಹಾಗೆ ಜಸ್ಟ್ ನಿಮ್ಮ ಗಾಳಿಯಲ್ಲಿ ನಿಮ್ಮ ಕೈಯಲ್ಲಿ ಬರಿತಾ ಬನ್ನಿ. ಬಾಯಲ್ಲಿ ಹೇಳ್ತಾ ಬರ್ಬೇಕು. ಚೋಪುರೆ 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 ಚೋಪುರೆ. ಸೂಪರ್. 3 ಬಾರಿಗಿಂತ ಕಡಿಮೆ ಹೇಳ್ಬಾರ್ದು. ಸರಿ, ಸೂಪರ್ ಸೂಪರ್. ಈಗ ನಾವು ಇದನ್ನ ಕೈಯಲ್ಲಿ ಬರ್ತೀವಿ. ಕೆಲವೊಮ್ಮೆ ಏನಾಗುತ್ತೆ, ಕೆಲವರು ಮನೆಯಲ್ಲಿ ಇರ್ತಾರೆ, ನಾವು ಹೋಟೆಲ್ ಅಲ್ಲಿ ಹೋಗ್ತೀವಿ, ಜನ ನಮ್ಮನ್ನ ನೋಡ್ಬಾರ್ದು, ನಾವ್ ಏನ್ ಮಾಡ್ತಿದ್ವಿ ಅನ್ನೋದು ಗೊತ್ತಾ. ಕೆಲವರಿಗೆ ಇದೇನ್ ಗೊತ್ತಾ, ಈ ಸಿಂಬಲ್ ಗಳ ಬಗ್ಗೆ ಅವ್ರಿಗೆ ಅರಿವಿರಲ್ಲ. ಏನೋ ಮಾಡ್ತಾ ಇದಾರಲ್ಲ, ಏನೋ ಬರೀತಾ ಇದಾರಲ್ಲ, ಏನೋ ಮ್ಯಾಜಿಕ್ ಮಾಡ್ತಾ ಇದಾರಲ್ಲ ಇವರು ಅಂತ ಅನ್ಕೊಳ್ತಾರೆ. ಅಂತ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೋದು ಅಂದ್ರೆ ಕೈಯಲ್ಲೆಲ್ಲ ನಮ್ಮ 3ನೇ ಕಣ್ಣಿಂದಲೂ ಕೂಡ ನಾವು ಅದನ್ನ ಯೂಸ್ ಮಾಡ್ಬೋದು. ಈ 3ನೇ ಕಣ್ಣಿನಿಂದ ನಾವು ಯಾವ ರೀತಿ ಡ್ರಾ ಮಾಡೋದು, ಜಸ್ಟ್ ಹೇಗೆ ಅಂದ್ರೆ ಜಸ್ಟ್ ಕಣ್ಣನ್ನ ಮುಚ್ಚಬೇಕು. ನಿಮ್ಮ 3ನೇ ಕಣ್ಣಿನಿಂದ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಈ ತರ ಚೋಪುರೆ 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 ಈ ರೀತಿ ನೀವು ಇಲ್ಲಿಂದ ನೀವು ಡ್ರಾ ಮಾಡ್ಬೇಕು. ಅದು ಸ್ಟಾರ್ಟಿಂಗ್ ನಿಮ್ಗೆ ಕತ್ತು ಅಲಗಾಡಿಸ್ತಾ ಇರ್ತೀರಾ, ಆಮೇಲೆ ಹೋಗ್ತಾ ಹೋಗ್ತಾ ನಿಮ್ಗೆ ಏನಾಗುತ್ತೆ ಅಂದ್ರೆ ಜಸ್ಟ್ ಈ ತರ 3ನೇ ಕಣ್ಣಲ್ಲೇ ಬರೀತೀರಾ ಚೋಪುರೆ 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 ಅಂತ ಡ್ರಾ ಮಾಡ್ತೀರಾ. ಈಗ ಎಲ್ಲರೂ ಕಣ್ಣನ್ನ ಮುಚ್ಚಿ ನಿಮ್ಮ 3ನೇ ಕಣ್ಣಿನಿಂದ ಡ್ರಾ ಮಾಡಿ. ಮಾಡಿ ಎಲ್ಲರೂ. ಚೋಕುರೆ ಚೋಕುರೆ, ನಾನು ನೋಡ್ತಾ ಇರ್ತೀನಿ. ಚೋಕುರೆ 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 ಚೋಕುರೆ. ಸೂಪರ್ ಸೂಪರ್ ಸೂಪರ್. ಮತ್ತೊಮ್ಮೆ ಡ್ರಾ ಮಾಡಿ ಎಲ್ಲರೂ. ಚೋಕುರೆ 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 ಚೋಕುರೆ. ಸೂಪರ್ ಸೂಪರ್ ಸೂಪರ್. ಈ ರೀತಿಯಲ್ಲಿ ನಾವು ಈ ಬಿಳಿಯ ಬಣ್ಣದಲ್ಲಿ ನಾವು ಈ ಸಿಂಬಲ್ ಅನ್ನ ನಾವು ಎಲ್ಲಾ ವಸ್ತುಗಳ ಮೇಲೆ ನಾವು ಬರೀತಾ ಇರ್ಬೇಕಾದ್ರೆ. ಈ ಸಿಂಬಲ್ ಬಗ್ಗೆ ನೀವು ಕಂಪ್ಲೀಟ್ ಆಗಿ ತುಂಬಾ ಸರಳವಾಗಿ ನಿಮ್ಗೆ ಹೇಳಿದೀನಿ. ನಿಮ್ಗೆ ನೆನಪಿರ್ಬೇಕು ಆ ರೀತಿಯಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇದೇನ್ ಮಾಡುತ್ತೆ, ಎಲ್ಲ ನಕಾರಾತ್ಮಕ ಶಕ್ತಿಯನ್ನ ಶುದ್ಧಿಯನ್ನ ಮಾಡುತ್ತೆ, ಹೌದಲ್ವಾ? ಮತ್ತೆ ಅಲ್ಲಿ ಸ್ಥಾಪನೆಯನ್ನ ಮಾಡುತ್ತೆ. ದೈವಿಕ ಚೈತನ್ಯ ಶಕ್ತಿಯನ್ನ, ನಕಾರಾತ್ಮಕ ಶಕ್ತಿಯನ್ನ ಅಲ್ಲಿ ತುಂಬಿಕೊಡುತ್ತೆ ನಮಗೆ. ಏನ್ ಮಾಡುತ್ತೆ, ನಮ್ಗೆ ಪ್ರೊಟೆಕ್ಷನ್ ಅನ್ನ ಮಾಡ್ಕೊಡುತ್ತೆ, ರಕ್ಷಣೆಯನ್ನ ಮಾಡುತ್ತೆ, ಜೊತೆಗೆ ಉಪಚಾರವನ್ನು ಕೂಡ ಮಾಡುತ್ತೆ. ಅಲ್ಲಿ ಮನೆಗೆ ನಾವು ಹೇಗೆ ಬೀಗ ಹಾಕ್ತಿವಲ್ಲ, ನಮ್ಮ ಚೈತನ್ಯವನ್ನು ಕೂಡ ಅದು ಬೀಗ ಹಾಕೊಡುತ್ತೆ ನಮ್ಗೆ. ಯಾವುದೇ ರೀತಿಯಾದಂತ ಬ್ಲಾಕ್ ಮ್ಯಾಜಿಕ್ ಆಗಿರ್ಬೋದು, ದೃಷ್ಟಿ ಆಗಿರ್ಬೋದು, ಯಾವುದೇ ರೀತಿ ತೊಂದರೆಗಳಿದ್ರು ಇದ್ರೆಲ್ಲ ಯೂಸ್ ಮಾಡ್ಕೊಂಡು ಯಾವ ರೀತಿ ನಾವು ಹೀಲಿಂಗ್ ಮಾಡ್ಬೇಕು ಅಂತ ಹೇಳಿ ಮುಂದಿನ ಪ್ರೋಸೆಸ್ ಅಲ್ಲಿ ನೀವು ನೋಡ್ಕೊಳ್ತಾ ಬರ್ತೀರಾ. ಇದು ಸಂಪೂರ್ಣವಾದಂತ ಮಾಹಿತಿ ನಮ್ಮ ಮೊದಲನೇ ಸಿಂಬಲ್ ಆಗಿದೆ. ಇನ್ನೊಂದು ಸಿಂಬಲ್ ಚೌಕುರೆ ಸಿಂಬಲ್ ಇದೆ, ಅದು ಸಿಂಬಲ್ ನಂಬರ್ 1. ಅದು ಸ್ವಲ್ಪ ಬದಲಾವಣೆ ಇರುತ್ತೆ. ಅದ್ ಯಾವ ರೀತಿ ಡ್ರಾ ಮಾಡೋದು ಅಂತೇಳಿ ನಾವು ನೋಡೋಣ. ಇದು ಯಾವ ರೀತಿ ಡ್ರಾ ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ, ಸೇಮ್ ಅದೇ ತರ ಬರ್ಕೊಳ್ಬೇಕು. ಏಳನ್ನ ಬರ್ಕೊಂಡು ಏನ್ ಮಾಡ್ಬೇಕು ಅಂದ್ರೆ ಉದ್ದ ಉದ್ದ ನಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ನಾವ್ ಇದನ್ನ ಮುಂದೆ 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 ಎಳ್ಕೊಂಡು ಹೋಗ್ತಾ ಇರ್ಬೇಕು. ಈ ತರ ಏಳನ್ನ ಬರ್ದು ನಮ್ಗೆ ಎಷ್ಟು ಉದ್ದ ಬೇಕು ಅಷ್ಟುದ್ದ 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 ಎಳ್ಕೊಂಡು ಹೋಗ್ತಾ ಇರ್ತೀವಿ. ಇದು ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಲಾಂಗ್ ಚೋಕುರೆ. ನೋಡಿ ಎಷ್ಟು ಉದ್ದ ಬೇಕಾದ್ರೂ
ಹೇಳ್ಕೊಂಡು ಇದ್ರ ಕೆಲಸ ಏನು ಅಂತ ಹೇಳಿದ್ರೆ, ಇದ್ರ ಕೆಲಸ ಏನು ಅಂದ್ರೆ ಸೇಮ್ ಚೋಕುರಿ ಕೆಲಸ ಏನೆಲ್ಲ ಮಾಡುತ್ತಲ್ಲ ಆ ಕೆಲಸವನ್ನೇ ಸೇಮ್ ಇದು ಮಾಡುತ್ತೆ. ಆದ್ರೆ ಇದನ್ ಎಲ್ ಬರಿಬೇಕು ಅಂದ್ರೆ, ಈಗ ಉದ್ದವಾದ ವಸ್ತುಗಳಿರುತ್ತೆ ನೋಡಿ. ಈಗ ಫ್ಯಾಕ್ಟ್ರಿ ತಗೊಳ್ತೀರಾ, ಉದ್ದವಾದ ಫ್ಯಾಕ್ಟ್ರಿ ಇರುತ್ತೆ, ನಿಮ್ಮ ಮನೆ ಇರುತ್ತೆ, ಈಗ ಮನೆ ಗೋಡೆಗಳಿರುತ್ತೆ. ಮನೆ ಗೋಡೆ ಏನಿರುತ್ತೆ, ಚಾವಣಿಯಿಂದ ಕೆಳಗಡೆವರೆಗೂ ಉದ್ದ ಆಗಿರುತ್ತೆ ಅಲ್ವಾ. ಮತ್ತೆ ಗದ್ದೆ ಇರುತ್ತೆ, ನಿಮ್ ಹೊಲ ಇರುತ್ತೆ. ಉದ್ದವಾದಂತ ವಸ್ತುಗಳು ಯಾವ್ಯಾವ್ದಿರುತ್ತೋ ಆ ಎಲ್ಲ ವಸ್ತುಗಳ ಮೇಲೆ ನಾವು ಇದನ್ನ ಯೂಸ್ ಮಾಡ್ಬೇಕು. ಬರೆಯೋದು ಎಷ್ಟು ಉದ್ದ ಇರುತ್ತೆ, ವಸ್ತು ಎಷ್ಟು ಉದ್ದ ಇರುತ್ತೋ ಅಷ್ಟುದ್ದನು ಚೌಕುರೆ 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 ಅಂತ ಕೊನೆಯವರೆಗೂ ಕೂಡ ಅದನ್ನ ಹೇಳ್ಕೊಳ್ತಾ ಬರ್ಬೇಕು. ಹೇಳ್ಕೊಡ್ತೀವಿ ಅದನ್ನ ಯಾವ ರೀತಿ ನೀವು ಯೂಸ್ ಮಾಡ್ಬೇಕು ಅನ್ನೋದು ನಿಮ್ಗೆ ಮುಂದಿನ ಕ್ಲಾಸ್ಗಳಲ್ಲಿ ಗೊತ್ತಾಗ್ತಾ ಬರುತ್ತೆ. ಎಲ್ಲಾ ಕೆಲ್ಸನೂ ಕೂಡ ಅದು ಸೇಮ್ ಸೇಮ್ ಚೌಕುರೆ ಏನ್ ಮಾಡುತ್ತಾ ಅದೇ ಚೌಕುರೆ ಕೆಲ್ಸನೇ ಮಾಡುತ್ತೆ. ಇದು ಚೌಕುರೆ, ಅದು ಚೌಕುರೆ. ಚಿಕ್ಕ ವಸ್ತುಗಳು ಅಲ್ಲಿ ಬಂದಾಗೆಲ್ಲ ನಾವು ಈ ಚೌಕುರಿಯನ್ನ ಯೂಸ್ ಮಾಡ್ತೀವಿ. ದೊಡ್ಡ ದೊಡ್ಡ ವಸ್ತುಗಳು ಬರುತ್ತಲ್ಲ ಅಲ್ಲಿ ಈ ಲಾಂಗ್ ಚೌಕುರಿಯನ್ನ ನಾವು ಉಪಯೋಗ ಮಾಡ್ತೀವಿ. ಇದ್ರಲ್ಲಿ ಯಾರಿಗಾದ್ರೂ ಡೌಟ್ಸ್ ಇದೆಯಾ ಶ್ರುತಿ ಅವರೇ ನಿಮಗೆ? ಇಲ್ಲ ಮೇಡಮ್, ಡೌಟ್ ಏನಿಲ್ಲ. ರೆಡ್ಮಿ ಅಂತ ಇದ್ದೀರಾ, ಓಪೋ ಅಂತ ಇದ್ದೀರಾ ಮ್ಯಾಮ್, ನಿಮ್ಗೆ ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಯಾರಿಗೂ ಡೌಟ್ಸ್ ಇಲ್ಲ ಅಂತ ಸೂಪರ್. ಇಲ್ಲೋ ಈ ಲಾಂಗ್ ಚೌಕುರಿ ಈಗ ಡ್ರಾ ಮಾಡಿ ಎಲ್ಲರೂ ಕೈಯಲ್ಲಿ. ಚೌಕುರೆ 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 ಚೌಕುರೆ. ಎರಡು ಬೆರಳನ್ನ ಇಟ್ಕೊಳ್ಳಿ, ಒಂದು ಬೆರಳಲ್ಲಿ ಬರಿಬಾರ್ದು, ಎರಡು ಬೆರಳು ಇಟ್ಕೋಬೇಕು. ಬರೀರಿ ಎಲ್ಲರೂ ಚೌಕುರೆ. ನನ್ ಜೊತೆಗೆ ಅಭ್ಯಾಸ ಮಾಡಿ, ಬಂದ್ಬಿಡುತ್ತೆ ನಿಮಗೆ. ಚೌಕುರೆ 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 ಚೌಕುರೆ. ಸೂಪರ್ ಸೂಪರ್ ಸೂಪರ್, ಎಲ್ಲ ಅದ್ಭುತವಾಗಿ ಡ್ರಾ ಮಾಡ್ತಾ ಇದ್ದೀರಾ. ಈಗ ನೆಕ್ಸ್ಟ್ ಈಗ ನಾವು ನಮ್ಮ ಮೂರನೇ ಕಡೆಯಿಂದ ಡ್ರಾ ಮಾಡೋಣ. ಚೌಕುರೆ 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 ಚೌಕುರೆ. ಸೂಪರ್ 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 ಸೂಪರ್. ಇದು ನಮ್ಮ ಲೆವೆಲ್ 1 ರೇಖಿ ಲೆವೆಲ್ 1 ಮೊದಲನೇ ಸಿಂಬಲ್ ನಿಮ್ಮೆಲ್ಲರಿಗೂ ಕೂಡ ಆಗಿದೆ. ನೆಕ್ಸ್ಟ್ ಲೆವೆಲ್ 2 ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಸೇಹಿಕಿ. ಆ ಸೇಹಿಕಿ ಸಿಂಬಲ್ ಅನ್ನ ಯಾವ ರೀತಿ ನಾವು ಡ್ರಾ ಮಾಡೋದು ಅಂತ ನಾವೀಗ ನೋಡೋಣ. ಅದನ್ನ ಎರಡು ರೀತಿಯಲ್ಲೂ ಕೂಡ ನಾವು ಡ್ರಾ ಮಾಡ್ಬೋದು. ನಿಮ್ಗೆ ತೋರಿಸ್ತೇನೆ, ಫಸ್ಟ್ ನೋಡ್ಕೊಳ್ಳಿ, ಆಮೇಲೆ ನಾವು ಅದನ್ನ ಯಾವ ರೀತಿ ಬರೆಯೋದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಳ್ತೇನೆ. ನೋಡಿ, ಸೇಹಿಕಿ ಸಿಂಬಲ್ ಅನ್ನ ಈ ರೀತಿನೂ ಕೂಡ ನಾವು ಡ್ರಾ ಮಾಡಬಹುದು. ಈ ರೀತಿನೂ ಕೂಡ ಡ್ರಾ ಮಾಡ್ತೀವಿ, ಇದನ್ನು ಸೇಹಿಕಿ ಅಂತ ಹೇಳಿ ಕರಿತೀವಿ. ಮತ್ತೊಂದು ರೀತಿಯಲ್ಲಿ ಡ್ರಾ ಮಾಡಬಹುದು, ಅದನ್ನು ಕೂಡ ನಾವು ಸೇಹಿಕಿ ಅಂತೇಳಿ ನಾವು ಕರಿತೀವಿ. ನಿಮ್ಗೀಗ ನಾನು ಡ್ರಾ ಮಾಡಿ ತೋರಿಸ್ತೇನೆ ಯಾವ ರೀತಿಯಲ್ಲಿ ನಾವು ಡ್ರಾ ಮಾಡ್ಬೇಕು ಅಂತ ಹೇಳಿ. ನೋಡಿ, ಮೊದಲು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತ ಒಂದು ತ್ರಿಭುಜವನ್ನ ಹಾಕ್ಬೇಕು. ಇದಾದ ನಂತರ ಏನು ಅಂತ ಹೇಳಿದ್ರೆ ಒಂದು ಉಲ್ಟಾ. ಇದು ಆಲ್ಮೋಸ್ಟ್ ನಾವೆಲ್ಲಾ ಕಡೆನೂ ಕೂಡ ಇದನ್ನ ಯೂಸ್ ಮಾಡ್ತಾ ಇರ್ತೀವಿ. ಇದನ್ನ ಸೇಹಿಕಿ ಅಂತೇಳಿ ನಾವು ಕರಿತೀವಿ. ಈ ರೀತಿಯಲ್ಲಿ ಹಾಕಿ, ಸಿಂಬಲ್ ಅನ್ನು ಹಾಕಿದ ನಂತರ ಉಲ್ಟಾ ರೀತಿಯಲ್ಲಿ ಬರೀ.
ಇದನ್ನ ಸೇಹಿಕಿ ಅಂತೇಳಿ ನಾವು ಕರಿತೀವಿ. ಇನ್ನೊಂದು ರೀತಿಯಲ್ಲಿ ಯಾವ ರೀತಿ ಡ್ರಾ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ ಈ ರೀತಿ ಮೊದಲು ವಿ ಅನ್ನ ಹಾಕೊಳ್ತೀವಿ. ಅದಾದ ನಂತರ ನಾವೇನ್ ಮಾಡ್ಬೇಕು ಅಂದ್ರೆ 5 ಹಾಕೊಳ್ಬೇಕು ಈ ರೀತಿ. ಅದಾದ ನಂತರ ನಾವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿಂದ ಹೀಗೆ ಅನ್ಬೇಕು. ಇಲ್ಲಿ ನಾವೇನ್ ಮಾಡ್ಬೇಕು, 2 ಸಿಂಬಲ್ಗಳನ್ನ ಈ ತರ ಸೇರಿಸ್ಕೊಳ್ಬೇಕು. ಇದು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸೇಹಿಕಿ ಅಂತೇಳಿ ನಾವು ಕರಿತೀವಿ. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಮತ್ತೊಂದ್ಸಲ ಡ್ರಾ ಮಾಡ್ತೀನಿ ನೋಡಿ ನಿಮ್ಗೆ. ಮೊದಲು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಣ್ಣಗಳು ಬರೀತೀವಿ. ಮೊದಲು ನಾವೇನ್ ಮಾಡ್ಬೇಕು ಅಂದ್ರೆ ವಿ ಅನ್ನ ಹಾಕೊಳ್ಳೋಣ. ಅದಾದ ನಂತರ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ 5 ಬರ್ಕೊಳ್ಳೋಣ. ಅದಾದ ನಂತರ ಇಲ್ಲಿಂದ ಹೀಗೆ ತಗೊಂಡ್ ಬಂದು ಇಲ್ಲೊಂದು ಅರ್ಧ ಸರ್ಕಲ್ ಅನ್ನ ಹಾಕಿ ಇಲ್ಲೊಂದು ಅರ್ಧ ಸರ್ಕಲ್ ಅನ್ನ ಹಾಕೋಣ. ಇದನ್ನ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಸೇಹಿಕಿ ಅಂತೇಳಿ ನಾವು ಕರಿತೀವಿ. ನಿಮ್ಗೆ ಯಾವ ರೀತಿ ನಾವು ಅದನ್ನ ಬರಿಬೇಕು ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಹಾಗಾದ್ರೆ ಈ ಸೇಹಿಕಿಯ ಉಪಯೋಗ ಏನು ಅಲ್ವಾ? ಇದು ತುಂಬಾ 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 ಇಂಪಾರ್ಟೆನ್ಸ್ ಆಗಿದೆ. ಈ ಸೇಹಿಕಿ ಕೆಲಸ ಏನು ಅಂತ ಹೇಳಿದ್ರೆ ಸಮಾನತೆ, ಬ್ಯಾಲೆನ್ಸ್. ಯಾವುದೇ ಎನರ್ಜಿ ಏರುಪೇರಾಗಿದ್ರೆ ಅಥವಾ ವೇರಿಯೇಷನ್ ಆಗಿದ್ರೆ, ಅಲ್ಲಿ ಡಿಫ್ರೆನ್ಸ್ ಆಗಿದ್ರೆ ಅದೆಲ್ಲವನ್ನು ಕೂಡ ಇದೇನ್ ಮಾಡುತ್ತೆ ನಮ್ಗೆ ಅಂತ ಹೇಳಿದ್ರೆ ಸಮತೋಲನವನ್ನ ತಂದ್ಕೊಡುತ್ತೆ. ಫಿಸಿಕಲ್ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಎಮೋಷನಲಿ ಆಗಿರ್ಬೋದು, ಟೋಟಲ್ ಆಗಿ ಓವರ್ ಆಲ್ ಆಗಿ ಎಲ್ಲಾ ರೀತಿಯಲ್ಲೂ ಕೂಡ ನಮ್ಗೆ ಇದು ಸಮತೋಲನವನ್ನ ನಮ್ಗೆ ತಂದ್ಕೊಡುತ್ತೆ. ವಸ್ತುಗಳಲ್ಲಾಗಿರ್ಬೋದು, ವ್ಯಕ್ತಿಗಳಲ್ಲಾಗಿರ್ಬೋದು, ಪ್ರಾಣಿಗಳಲ್ಲಾಗಿರ್ಬೋದು, ಪಕ್ಷಿಗಳಲ್ಲಾಗಿರ್ಬೋದು, ಎಲ್ಲಾ ಕಡೆನೂ ಕೂಡ ಈ ಸಿಂಬಲ್ ಅನ್ನ ನಾವು ಉಪಯೋಗವನ್ನ ನಾವು ಮಾಡಬಹುದು. ಮತ್ತೆ ಪ್ಯೂರಿಫಿಕೇಶನ್ ಮಾಡ್ಕೋಬೇಕು ಇದನ್ನು ಕೂಡ. ಅಂದ್ರೆ ಶುದ್ಧತೆಯನ್ನ ಮಾಡಿ ಅಲ್ಲಿ ಪ್ಯೂರಿಫಿಕೇಶನ್ ಅನ್ನ, ಶುದ್ಧತೆಯನ್ನ ನಮ್ಗೆ ಅಲ್ಲಿ ಸ್ಥಾಪನೆಯನ್ನ ಮಾಡ್ಕೊಡುತ್ತೆ. ಭಾವನೆಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು, ಪರಿಸ್ಥಿತಿಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಶರೀರದ ಒಳಗಡೆ ಅಥವಾ ನಮ್ಮ ನೆಗೆಟಿವ್ ಎನರ್ಜಿಗಳು ಎಲ್ಲೆಲ್ಲಿ ಇರುತ್ತೋ ಅದೆಲ್ಲವನ್ನ ತೆಗೆದಾಕಿ ಬ್ಯಾಲೆನ್ಸ್, ಸಮತೋಲನವನ್ನ ತಂದ್ಕೊಡುತ್ತೆ. ಈ ಸಿಂಬಲ್ ಅನ್ನ ಏನ್ ಹೇಳ್ತಾರೆ ಅಂತಂದ್ರೆ ಶಿವ ಮತ್ತೆ ಪಾರ್ವತಿ, ಶಿವ ಮತ್ತೆ ಶಕ್ತಿ ಎರಡೂ ಈ ಚೈತನ್ಯವನ್ನ ತುಂಬಿರುವಂತಹ ಒಂದು ಪವರ್ಫುಲ್ ಸಿಂಬಲ್ ಇದು. ಒಂದು ತ್ರಿಭುಜ ಶಿವ ಆದ್ರೆ ಮತ್ತೊಂದು ತ್ರಿಭುಜ ಪಾರ್ವತಿ. ಶಿವ ಮತ್ತೆ ಶಕ್ತಿ ಎಲ್ಲಿರುತ್ತೋ ಅಂದ್ರೆ ಆ ಚೈತನ್ಯ ಎಲ್ಲಿರುತ್ತೋ ಅಲ್ಲಿ ಯಾವಾಗ್ಲೂ ಕೂಡ ಬ್ಯಾಲೆನ್ಸ್ ಇರುತ್ತೆ, ಶಕ್ತಿ ಅನಂತವಾಗಿ ಅಲ್ಲಿ ಸ್ಥಾಪನೆ ಆಗಿರುತ್ತೆ. ಆಕಾಶ ಮತ್ತೆ ಪೃಥ್ವಿ ತತ್ವ, ಆಕಾಶವನ್ನ ಮತ್ತೆ ಪೃಥ್ವಿಯನ್ನ ಎರಡನ್ನೂ ಕೂಡ ನಮಗೆ ಆ ಲಿಂಕ್ ಅನ್ನ, ಸಂಬಂಧವನ್ನ, ಆ ಸಂಪರ್ಕವನ್ನ ನಮ್ಗೆ ಕಲ್ಪಿಸಿಕೊಡುತ್ತೆ. ಆತ್ಮ ಮತ್ತೆ ಪರಮಾತ್ಮ, ನಮ್ಮ ಒಳಗಡೆ ನಾವು ಒಂದು ಆತ್ಮ ಸ್ವರೂಪ, ನಮ್ಮ ಆತ್ಮವನ್ನ ಆ ಪರಮ ತತ್ವ, ಆ ಪರಮಾತ್ಮನ ತತ್ವದ ಜೊತೆಗೆ ಸಂಬಂಧವನ್ನ ಬೆಸೆದುಕೊಡುತ್ತೆ. ವಿ ಆರ್ ಕನೆಕ್ಟೆಡ್, ಆ ಚೈತನ್ಯದೊಂದಿಗೆ ಕನೆಕ್ಷನ್ ಆಗ್ಬಿಡ್ತೀವಿ ನಾವು. ನೋಡಿ, ಈಗ ನಾವು ಚೋಪುರಿಯಿಂದ ಕ್ಲೀನ್ ಮಾಡಿ, ಹೀಲ್ ಮಾಡಿ, ಎಲ್ಲ ಮಾಡಿದ್ರೆ ಅದನ್ನ ಸಮತೋಲನವನ್ನ ಮಾಡ್ಕೊಡುತ್ತೆ, ಬ್ಯಾಲೆನ್ಸ್ ಎಲ್ಲ ರೀತಿಯಲ್ಲೂ ಕೂಡ. ಅದು ಇದು ಹೀಗೆ ಹಾಗೆ ಅಂತ ಏನ್ ದೇರ್ ಇಸ್ ನೋ ಡಿಫ್ರೆನ್ಸ್ ಅಟ್ ಆಲ್. ಯಾವುದೇ ರೀತಿಯಾದಂತ ವ್ಯತ್ಯಾಸ, ಬದಲಾವಣೆ ಏನಿಲ್ಲ. ಎಲ್ಲವನ್ನು ಕೂಡ ಇದು ನಮಗೆ ಸಮತೋಲನವನ್ನು ತಂದುಕೊಡುತ್ತೆ. ಅಷ್ಟು ಶಕ್ತಿಯುತವಾದಂತ ಸಿಂಬಲ್ ಆಗಿದೆ. ಈಗ ಇದನ್ನ ನಾವು, ಇದು ಬಣ್ಣ ಯಾವುದು, ಯಾವ ಬಣ್ಣದಲ್ಲಿ ನಾವು ನೋಡ್ಬೇಕು ಅಂದ್ರೆ ಗುಲಾಬಿ, ತಿಳಿ ಗುಲಾಬಿಯ ಬಣ್ಣ. ಕಮಲದ ಹೂವು ಇರುತ್ತೆ ನೋಡಿ, ಆ ಕಮಲದ ಹೂವಿನ ಬಣ್ಣ ಗುಲಾಬಿ ಪಿಂಕ್ ಬಣ್ಣದಲ್ಲಿ ಈ ಒಂದು
ಆ ಸಿಂಬಲ್ ಅನ್ನ ಚಿಹ್ನೆಯನ್ನ ನಾವು ನೋಡ್ತಾ ಬರ್ಬೇಕಾಗತ್ತೆ. ಈಗ ನಾವೆಲ್ಲರೂ ಕೂಡ ಇವಾಗ ಡ್ರಾ ಮಾಡೋಣ. ಎಲ್ಲರೂ ಬಾಯಲ್ಲಿ ಹೇಳ್ತಾ ಹೇಳ್ತಾ ನಿಮ್ಮ ಕೈಗೆ ಎರಡು ಬೆರಳುಗಳನ್ನ ಇಟ್ಕೊಳ್ಳಿ. ಈ ರೀತಿ ಎರಡು ಬೆರಳುಗಳನ್ನ ಇಟ್ಕೊಂಡು ನಾವೀಗ ಬರ್ದು ನಾವು ಅಭ್ಯಾಸವನ್ನ ಮಾಡೋ ಜೊತೆನಲ್ಲಿ ಮಾಡ್ತಾ ಬಂದಾಗ ನಿಮ್ಗೆ ಬೇಗ ಬಂದ್ಬಿಡುತ್ತೆ. ಎಲ್ಲರೂ ಬಾಯಲ್ಲಿ ಹೇಳ್ತಾ ಸೇಹಿಕಿ 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 ಸೇಹಿಕಿ. ಸೂಪರ್. ಸೇಹಿಕಿ 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 ಸೇಹಿಕಿ. ಸೂಪರ್ ಸೂಪರ್ ಸೂಪರ್. ಈಗ ಅದೇ ರೀತಿ ಎಲ್ಲರೂ ಇವಾಗ ನೀವು ನಿಮ್ಮ ಮೂರನೇ ಕಣ್ಣಿನಿಂದ ಡ್ರಾ ಮಾಡಿ. ಸೂಪರ್ 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 ಸೂಪರ್. ಎಸ್, ಇನ್ನೊಂದ್ಸಲ ಮಾಡಿ. ಸೇಹಿಕಿ 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 ಸೇಹಿಕಿ. ಸೂಪರ್ ಸೂಪರ್ ಸೂಪರ್. ಹೌದ್ರಾ? ಅದ್ಭುತವಾಗಿ ನೀವು ಸಂಪೂರ್ಣವಾಗಿ ನೀವು ಎಲ್ಲ ಸಿಂಬಲ್ ಗಳನ್ನ ನೀವು ಕಲ್ತಿದ್ದೀರಾ. ಒಂದ್ ಸರಿ, ಈಗ ನಿಮ್ಗೆ ಗೊತ್ತಾಗಿದೆ ಅಂದ್ರೆ ಲೆವೆಲ್ 1ರ ಸಿಂಬಲ್ಲು ಮತ್ತೆ ಲೆವೆಲ್ 2ರ ಸಿಂಬಲ್ಲು ಅದು ಯಾವ ರೀತಿ ಕೆಲಸವನ್ನ ಮಾಡುತ್ತೆ, ಯಾವ ರೀತಿ ನಾವು ಅದನ್ನ ಡ್ರಾ ಮಾಡ್ಬೇಕು, ಅದರಿಂದ ಏನೇನು ಉಪಯೋಗಗಳು ನಮ್ಗಾಗತ್ತೆ, ಎಷ್ಟು ನಮ್ಗೆ ಚೇಂಜಸ್ ಅನ್ನ ತಂದ್ಕೊಡುತ್ತೆ ಅಂತ ನಿಮ್ಗೆ ಅದನ್ನ ಈ ಜ್ಞಾನವನ್ನ ನೀವು ತಿಳ್ಕೊಂಡಿದ್ದೀರಾ. ಇದನ್ನ ಯೂಸ್ ಮಾಡ್ಕೊಂಡು ಈಗ ನಮ್ಮ ಮೇಲೆ ನಾವು ಉಪಚಾರವನ್ನ ಮಾಡ್ಕೊಳ್ಬೇಕಲ್ವಾ. ನಮ್ಮ ಮೇಲೆ ಅಥವಾ ನಮ್ಮ ಶರೀರದ ಮೇಲೆ ಫಿಸಿಕಲ್ ಆಗಿ ನಮ್ಮ ಮೇಲೆ ಅದು ಪ್ರಯೋಗವನ್ನ ಮಾಡಿ ನಾವು ಆ ಶುದ್ಧಿಯನ್ನ ಮಾಡ್ಕೊಳ್ಳುವಂತ ಪ್ರೋಸೆಸ್ ಇದೆಯಲ್ಲ, ಒಂದು ವಿಧಾನ. ಆ ವಿಧಾನವನ್ನ ಏನಂತ ಕರಿತೀವಿ ನಾವು ಅಂದ್ರೆ ಸ್ವಯಂ ಉಪಚಾರ, ಸೆಲ್ಫ್ ಹೀಲಿಂಗ್ ಅಂತೇಳಿ ನಾವು ಕರಿತೀವಿ. ಈ ಸಿಂಬಲ್ ಗಳನ್ನ ಉಪಯೋಗಿಸ್ಕೊಂಡು ನಾವು ಹೀಲಿಂಗ್ ಅನ್ನ ಮಾಡುವಂತ ಒಂದು ವಿಧಾನವನ್ನ, ಮೆಥಡ್ಸ್ ಅನ್ನ ನಾವು ಸೆಲ್ಫ್ ಹೀಲಿಂಗ್ ಅಂತೇಳಿ ನಾವು ಕರಿತೀವಿ. ಈ ಸೆಲ್ಫ್ ಹೀಲಿಂಗ್ ಅನ್ನ ಯಾವ ರೀತಿ ನಾವು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಫಾರ್ಮುಲಾ ಇದೆ. ಸಿಂಪಲ್ ಆಗಿದೆ. ಏನ್ ಗೊತ್ತಾ? 1+2+1 ಅಂತ. ಸಿಂಬಲ್ ನಂಬರ್ 1 ಅಂದ್ರೆ ಏನು? ಚೋಕುರೆ. ಸಿಂಬಲ್ ನಂಬರ್ 2 ಅಂತಂದ್ರೆ ಏನು? ಸೇಹಿಕಿ. ಮತ್ತೆ ಫಾರ್ಮುಲಾ 1 ಅಂದ್ರೆ ಏನು? ಚೋಕುರೆಯನ್ನ ಹಾಕಿ. ಇವತ್ತು ನಾನು ಅದನ್ನ ಯಾವ ರೀತಿ ಹೀಲಿಂಗ್ ಮಾಡ್ಬೇಕು ಅಂತೇಳಿ ನಿಮ್ಗೆ ಓರಲ್ ಆಗಿ ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ನಾಳೆ ಸೆಷನ್ ಅಲ್ಲಿ ಇದು ಪ್ರಾಕ್ಟಿಕಲ್ ಆಗಿ ನೀವು ಮತ್ತೆ ನಾವು ಇಬ್ರು ಜೊತೆನಲ್ಲಿ ಒಟ್ಟೊಟ್ಟಿಗೆ ನಾವು ಅದನ್ನ ಅಭ್ಯಾಸವನ್ನ ನಾವು ಮಾಡ್ಕೊಳ್ತಾ ಇರೋಣ. ಸೊ ಮೊದಲನೇದು ಏನ್ ಮಾಡ್ಬೇಕು? ಯಾವುದೇ ಹೀಲಿಂಗ್ ಆಗ್ಲಿ, ನಾವು 24 ಪಾಯಿಂಟ್ಸ್ ಹೀಲಿಂಗ್ ಆಗ್ಲಿ ಅಥವಾ ಚಕ್ರಧ್ಯಾನವನ್ನ ಮಾಡ್ಕೊಳ್ತೀವಿ ಅಂದಾಗ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಕೈಗಳನ್ನ ಈ ರೀತಿ ನಾವು ಚಾರ್ಜ್ ಮಾಡ್ಕೊಳ್ತೀವಿ. ನೋಡ್ಕೊಳ್ಳಿ, ಇವತ್ತು ಪ್ರಾಕ್ಟೀಸ್ ಆಗಿ ನೋಡ್ಕೊಳ್ಳಿ, ನಾಳೆಯಿಂದ ನೀವು ಮಾಡ್ಕೊಳ್ತಾ ಬನ್ನಿ. ಫಸ್ಟ್ ನಾವು ಕೈಗಳನ್ನ ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ನಮ್ಮ ಕೈಯಲ್ಲಿರುವಂತಹ ಚಕ್ರವನ್ನ, ಅದ್ಭುತವಾದಂತ ನಮ್ಮ ಕೈಗಳಲ್ಲಿ ಎಂತ ಶಕ್ತಿ ಇದೆ ಅಂತ ನಮ್ಗಳಿಗೆ ಅರಿವಿಲ್ಲ. ನಮ್ಮ ಕೈಗಳಿರುವಂತಹ ಚಕ್ರಗಳನ್ನ ನಾವೇನ್ ಮಾಡ್ಬೇಕು? ನಾವು ಆಕ್ಟಿವೇಶನ್ ಮಾಡ್ಕೊಳ್ತೀವಿ ನಾವು. ಇದಾದ ನಂತರ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮಗೆ ಕೊಟ್ಟಿರುವಂತಹ ಸಿಂಬಲ್ ಗಳನ್ನ ನಾವು ಸಿಂಬಲ್ ನಂಬರ್ 1, ಸಿಂಬಲ್ ನಂಬರ್ 1, ಸಿಂಬಲ್ ನಂಬರ್ 1, ಸಿಂಬಲ್ ನಂಬರ್ 2, ಸಿಂಬಲ್ ನಂಬರ್ 2, ಸಿಂಬಲ್ ನಂಬರ್ 2 ಎರಡೂ ಕೈಗಳಲ್ಲೂ ಕೂಡ ನಾವು ಏನ್ ಮಾಡ್ತೀವಿ? ಡ್ರಾ ಮಾಡ್ಕೊಳ್ತೀವಿ. ರೇಖಿ ದಿವ್ಯ ಶಕ್ತಿ, ಪರಮಾತ್ಮನ ದಿವ್ಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ಆ ನಂತರ ನಮ್ಮ ಎರಡೂ ಕೈಗಳನ್ನ ಈ ರೀತಿ ನಮ್ಮ ನಿಧಾನವಾಗಿ ನಮ್ಮ ಕಿವಿಯಂದ್ರ ಮೇಲ್ಗಡೆ ನಾವು ಈ ತರ ತಗೋಬರ್ತೀವಿ. ತುಂಬಾ ಹಿಂದೆನೂ ಹೋಗ್ಬಾರ್ದು, ತುಂಬಾ ಮುಂದೆನೂ ಹೋಗ್ಬಾರ್ದು. ನಮ್ಮ ಕಿವಿಗಳಿದೆಯಲ್ಲ, ಆ ಕಿವಿಯ ನೇರದಲ್ಲಿ ನಾವು ಬಿಂದಿಗೆಯನ್ನ ಇಟ್ಕೊಳ್ಳುವ ರೀತಿಯಲ್ಲಿ ತೆಗೆದು ಆ ದಿವ್ಯ ಶಕ್ತಿಯನ್ನ ನಾವು ಆಹ್ವಾನವನ್ನ ಮಾಡ್ಬೇಕು. ರೇಖಿ ದಿವ್ಯ ಶಕ್ತಿ, ಪರಮಾತ್ಮನ ದಿವ್ಯ ಶಕ್ತಿ, ನಾವೆಲ್ಲರೂ ಕೂಡ ಇವತ್ತು ಸೆಲ್ಫ್ ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಇದೀವಿ. ನಮಗೆ ಶಕ್ತಿಯನ್ನ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಆ ರೇಖಿ ಮಾತೆಯ ದಿವ್ಯ ಚೈತನ್ಯ ಪ್ರಕಾಶದ ಕಿರಣಗಳು, ದಿವ್ಯಮಯವಾದಂತಹ ಶಕ್ತಿಯುತವಾದಂತಹ ಕಿರಣಗಳು ನಮ್ಮ ಮೇಲೆ ಹರಿದು ಬರ್ತಾ ಇರುವ ಹಾಗೆ ನಾವು ಕಲ್ಪನೆಯನ್ನ ಮಾಡ್ತಾ ಬರ್ತೀವಿ. ನಮ್ಮ ಶರೀರದ ಅಣುವಿನಲ್ಲಿ ಕಣಗಳೆಲ್ಲವೂ ಕೂಡ
ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ತುಂಬಿ ಹೋಗ್ತಾ ಇದೆ. ಈ ಚೈತನ್ಯದ ಶಕ್ತಿಯು ನಾವಿರುವಂತಹ ಕೋಣೆಯಲ್ಲಿ, ನಮ್ಮ ಮನೆಯಲ್ಲಿ, ನಾವಿರುವಂತಹ ನಗರಗಳಲ್ಲಿ, ಪ್ರದೇಶಗಳಲ್ಲಿ, ಗ್ರಾಮದಲ್ಲೆಲ್ಲ ತುಂಬಿರುತ್ತೆ. ಹಾಗೆ ಇದು ಹರಡುತ್ತಾ 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 ಇಡೀ ದೇಶವನ್ನು ವ್ಯಾಪಿಸಿಕೊಂಡಿದೆ. ದೇಶದಿಂದ ಇಡೀ ಬ್ರಹ್ಮಾಂಡದಲ್ಲಿ, ಅಣು ಅಣುವಿನಲ್ಲಿ, ಕಣ ಕಣಗಳೆಲ್ಲವೂ ಕೂಡ ವಿಸ್ತಾರವಾಗಿರುವ ರೀತಿಯಲ್ಲಿ ನಾವು ನೋಡ್ತಾ ಬರ್ತೀವಿ. ಅದಾದ ನಂತರ ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತಂದು ರೇಖಿ ಮಾತೆಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ನಿಮಗೆ ನಂಬಿಕೆ ಇರುವಂತ ಎಲ್ಲ ದಿವ್ಯ ಚೇತನಗಳಿಗೆ ಆಹ್ವಾನವನ್ನ ಮಾಡಿ ನಾವು ಧನ್ಯವಾದಗಳನ್ನ ಅರ್ಪಣೆ ಮಾಡೋಣ. ಅವರೆಲ್ಲರೂ ಕೂಡ ಉಪಸ್ಥಿತರಾಗಿ ಈ ಒಂದು ಸ್ವಯಂ ಹೀಲಿಂಗ್ ಅನ್ನ ನಾವು ಮಾಡ್ತಾ ಇಲ್ಲ, ಆ ದಿವ್ಯ ಚೈತನ್ಯ ಶಕ್ತಿಗಳೇ ನಮ್ಗೆ ಮಾಡ್ಕೊಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಅಂತ ಹೇಳಿ, ಈಗ ನಾವು 1+2+1 ಫಾರ್ಮುಲಾ ಯೂಸ್ ಮಾಡ್ತೀವಿ. ಮೊದಲನೇ ನಂಬರ್ ಚೌಕುರೆ. ಚೌಕುರೆ ಏನ್ ಮಾಡುತ್ತೆ, ನಮ್ಮ ಆಭಾ ಮಂಡಲದಲ್ಲಿ, ನಮ್ಮ ಶರೀರದಲ್ಲಿ ಇರುವಂತ ಎಲ್ಲ ನಕಾರಾತ್ಮಕತೆ ಶುದ್ಧಿ ಮಾಡುತ್ತೆ. ಅದಾದ ನಂತರ ನಮ್ಮ ಚಕ್ರಗಳನ್ನ ಒಂದೊಂದಾಗಿ ಎಲ್ಲವನ್ನ ಶುದ್ಧಿ ಮಾಡುತ್ತೆ. ಆ ಪ್ರೋಸೆಸ್ ನಿಮ್ಗೆ ನಾಳೆ ಹೇಳ್ಕೊಡ್ಬೇಕು ನಾನು. ಸೆಕೆಂಡ್ ಏನ್ ಬರುತ್ತೆ, ಸೇಹಿಕಿ ಸಿಂಬಲ್. ಸೇಹಿಕಿ ಏನ್ ಮಾಡುತ್ತೆ ಅಂದ್ರೆ, ನಮ್ಮ ಶಿರಸ್ಸಿನ ಮೇಲೆ ನಮ್ಮ ಸಹಸ್ರಾರ ಚಕ್ರದಲ್ಲಿ ನಾವು ಡ್ರಾ ಮಾಡ್ತೀವಿ. ನಮ್ಮ ಎರಡೂ ಕೈಗಳಿಂದ ಡ್ರಾವನ್ನ ಮಾಡಿ ನಮ್ಮ ಶರೀರವೆಲ್ಲವೂ ಕೂಡ ಗುಲಾಬಿ ಬಣ್ಣದಲ್ಲಿ ತುಂಬಿ ಹೋಗಿರುವ ಹಾಗೆ ನಾವು ನೋಡ್ತಾ ಬರ್ತೀವಿ. ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿರುತ್ತೆ. ಅದಾದ ನಂತರ ಏನಾಗುತ್ತೆ, ಮತ್ತೊಮ್ಮೆ ನಾವು ಚೌಕರಿಯನ್ನ ನಮ್ಮ ಮೇಲೆ ನಾವು ಡ್ರಾ ಮಾಡ್ತೀವಿ. ಆ ಚೌಕರಿ ಶಕ್ತಿ ಏನ್ ಮಾಡುತ್ತೆ, ನಮ್ಮ ಎನರ್ಜಿಯನ್ನ ಲಾಕ್ ಮಾಡುತ್ತೆ. ಇದಾದ ನಂತರ ಏನ್ ಮಾಡುತ್ತೆ ಅದು ಅಂತ ಹೇಳಿದ್ರೆ, ಎಲ್ಲವ ನಮ್ಮನ್ನ ಪ್ರೊಟೆಕ್ಷನ್ ಅನ್ನ ಮಾಡುತ್ತೆ. ಆ ನಂತರ ಕೊನೆಯದಾಗಿ ನಾವು ರೇಖಿ ಮಾತೆಗೆ, ಎಲ್ಲರಿಗೂ ಗುರುಗಳಿಗೆ, ನಮ್ ಜೊತೆ ಇರುವಂತ ಯಾರ್ಯಾರು ದಿವ್ಯ ಶಕ್ತಿಗಳು ಎಲ್ಲರೂ ನಮ್ ಜೊತೆ ನಾವು ಯಾರ್ಯಾರನ್ನೇ ಇನ್ವೈಟ್ ಮಾಡಿದ್ವಲ್ಲ, ಅವರೆಲ್ಲರೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಹೇಳಿ ನಾವು ಈ ಒಂದು ಪ್ರೋಸೆಸ್ ಅನ್ನ ನಾವು ಅಲ್ಲಿಗೆ ಮುಗಿಸ್ತಾ ಬರ್ತೀವಿ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಸ್ವಯಂ ಹೀಲಿಂಗ್ ಅನ್ನ ನಾವು ಮಾಡ್ಕೊಳ್ತಾ ಬರ್ಬೇಕು. ಸೊ ನಾವ್ ಇದನ್ನ ಮಾಡ್ಕೊಳ್ತಾ ಬರ್ತಿದ್ದಾಗೆ ನಮ್ಮಲ್ಲಿ ನಿಮಗೆ ಅದು ಅನುಭವಕ್ಕೆ ಬರುತ್ತೆ. ನಿಮ್ಮಲ್ಲೇ ಒಂದು ಆ ಚೈತನ್ಯ ಹೇಗೆ, ಯಾವ ರೀತಿ ಫ್ಲೋ ಆಗುತ್ತೆ, ಯಾವ ರೀತಿ ಅನ್ನೋದು ಹೋಗ್ತಾ ಹೋಗ್ತಾ ನಿಮ್ಗೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಇದನ್ನ ಏನೇನ್ ಕೇಳ್ತೀವಿ ನಾವು ಅಂತ ಹೇಳಿದ್ರೆ, ಸ್ವಯಂ ಉಪಚಾರ, ಸೆಲ್ಫ್ ಹೀಲಿಂಗ್ ಅಂತೇಳಿ ನಾವು ಕರಿತೀವಿ. ಈ ರೇಖಿ ಲೆವೆಲ್ 1, 2ರಲ್ಲಿ ಯಾರಿಗೆಲ್ಲ ನಾವು ಹೀಲಿಂಗ್ ಮಾಡ್ಬೋದು, ಅದೇ ದೊಡ್ಡ ಪ್ರಶ್ನೆ, ಹೌದಲ್ವಾ? ಸೊ ಯಾರ್ಯಾರಿಗೆ ಮಾಡ್ಬೋದು ಅಂದ್ರೆ, ನಿಮಗೆ ಮಾಡ್ಕೊಳ್ಬಹುದು, ನಿಮ್ಮ ಕುಟುಂಬದ ಪರಿವಾರದವರಿಗೆ, ನೀವು ನಿಮ್ಮ ಬ್ಲಡ್ ಯಾರ್ಯಾರಿಗೆ ಕನೆಕ್ಷನ್ ಆಗಿರುತ್ತಲ್ಲ ಅವರೆಲ್ಲರಿಗೂ ಕೂಡ ನೀವು ಮಾಡ್ಬೋದು. ನಿಮ್ಮ ಗಂಡ, ಹೆಂಡತಿ, ಮಕ್ಕಳು, ಅತ್ತೆ, ಮಾವ, ತಂದೆ, ತಾಯಿ, ತಮ್ಮ, ತಂಗಿ, ಅವರೆಲ್ಲರಿಗೂ ಕೂಡ ನೀವೇನ್ ಮಾಡ್ಬೋದು, ಹೀಲಿಂಗ್ ಅನ್ನ ಮಾಡ್ಕೊಳ್ಬಹುದು. ರೇಖಿ ಲೆವೆಲ್ 1, 2ರಲ್ಲಿ ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ಬೋದಾ, ಈ ಲೆವೆಲ್ ಅಲ್ಲಿ ನಾವು ಮಾಡೋಕ್ಕಾಗೋದಿಲ್ಲ. ಡಿಸ್ಟೆನ್ಸ್ ನಮ್ಗೆ ಲೆವೆಲ್ 3ನೇ ಹಂತದಲ್ಲಿ ನೀವು ಡಿಸ್ಟೆನ್ಸ್ ಹೀಲಿಂಗ್, ದೂರದಲ್ಲಿ ಇರ್ಲಿ, ಬೇರೆಯವ್ರು ಇರ್ಲಿ, ನಮ್ಮ ಫ್ರೆಂಡ್ಸ್ಗಳು, ನಮಗೆ ತೊಂದರೆ ಕೊಡೋರು ಇರ್ಬೋದು, ಯಾರಿಗೆ ನಮ್ಮನ್ನ ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಅದು 3rd ಲೆವೆಲ್ ಅಲ್ಲಿ ನೀವು ಅದನ್ನ ಇನ್ನು ಆಳವಾಗಿ ನೀವು ಅದನ್ನ ಕಲ್ತ್ಕೊಳ್ತೀರಾ. ಇದು ಈ ಒಂದು ಲೆವೆಲ್ ಅಲ್ಲಿ ನಿಮ್ಗೆ ಏನು ಅಂದ್ರೆ, ನಮ್ಮ ಪರಿವಾರದವರಿಗೆ ಯಾವ ರೀತಿ ಪ್ರೊಟೆಕ್ಷನ್ ಮಾಡ್ಬೋದು ಅನ್ನೋದು ನೀವು ಸಂಪೂರ್ಣವಾದ ಮಾಹಿತಿಗಳನ್ನ ನೀವು ತಿಳ್ಕೊಂಡಿದ್ದೀರಾ. ಇದ್ರಲ್ಲಿ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಗಳಿದ್ಯಾ? ಡೌಟ್ ಏನಿಲ್ಲ ಮೇಡಮ್. ನನಗೆ ಧ್ಯಾನ ಮಾಡುವಾಗ ಹಾ, ಎನರ್ಜಿಸ್ ಎಲ್ಲ ಎಲ್ಲರಿಗೂ ಮೇಲಿಂದ ಒಳಗ್ ಹೋಗುತ್ತೆ, ಎನರ್ಜಿ ಫೀಲ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಬೇರೆಯವ್ರಿಗೆ ನನಗೆ ಒಳಗಿಂದ ಮೇಲ್ ಹಾ, ಬೇರೆಯವ್ರಿಗೆ ಕಾಣಿಸುತ್ತಾ ಅಥವಾ ಯಾಕೆ ಅಂತ ನಿಮಗ್ ಫೀಲ್ ಆಗ್ತಾ ಇದೆಯಾ? ನನಗೆ ಅಷ್ಟ ಫೀಲ್ ಆಗ್ತದೆ ಮೇಡಮ್. ಅದು ಒಳಗಿಂದ ಮೇಲ್ ಹೋಗ್ತಾ ರೀತಿ ಆಗುತ್ತೆ ನನಗೆ. ಅನ್ಸುತ್ತೆ, ಕೆಲವೊಮ್ಮೆ ಕಾಣಿಸುತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಬೇಕು. ಕೆಲವರಿಗೆ ಬಣ್ಣ ಕಾಣಿಸುತ್ತೆ, ಕೆಲವ್ರಿಗೆ ವೈಬ್ರೇಷನ್ ಕಾಣಿಸುತ್ತೆ, ಕೆಲವರಿಗೆ ಒಂದೊಂದ್ ರೀತಿ ಆಗುತ್ತೆ. ಬಟ್ ಅಲ್ಲಿ ಕಾಣಿಸಿದ್ರು ಹೋಗಿ ಕಾಣಿಸ್ತಾ ಇದೆಯಾ, ಪಾಸ್ ಆಗ್ತಿದ್ಯಾ, ತಲೆ ಕೆಡಿಸ್ಕೊಳ್ಬೇಡಿ. ನೀವೊಬ್ರು ಧ್ಯಾನ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ, ನೀವೊಬ್ರು ಧ್ಯಾನ ಮಾಡಿದ್ರೆ ನಿಮ್ಮ ಕುಟುಂಬದವರಿಗೆ, ಪರಿವಾರದವರಿಗೆ, ಇಡೀ ಬ್ರಹ್ಮಾಂಡದಲ್ಲಿ ವೈಬ್ರೇಷನ್ ಆಗುತ್ತೆ. ಅದಕ್ಕೆ ಹೇಳೋದು, ಆ ಧ್ಯಾನಕ್ಕೆ ಅಷ್ಟು ಒಂದು ಶಕ್ತಿ ಇದೆ. ನಮ್ಮ ಜೊತೆ ಯಾರ್ಯಾರು ಕನೆಕ್ಷನ್ ಆಗಿರ್ತಾರೆ ಎಲ್ಲರಲ್ಲೂ ಕೂಡ ಒಂದೊಂದು ಪರಿವರ್ತನೆಗಳಾಗ್ತಾ ಇರುತ್ತೆ. ಬಟ್ ಕೆಲವರಿಗೆ ಬೇಗ ಆಗುತ್ತೆ, ಕೆಲವ್ರಿಗೆ ನಿಧಾನ ಆಗುತ್ತೆ. ಅದು ಬಿಟ್ರೆ ಎಲ್ಲರಲ್ಲೂ ಕೂಡ ಇದು ಚೇಂಜಸ್ ಆಗ್ತದೆ.
ಸರಿ ಸರಿಯಾದ ದಾರಿನಲ್ಲಿದ್ದೀರಾ, ಮಾಡ್ತಾ ಮುಂದುವರ್ಸ್ಕೊಂಡು ಹೋಗ್ತಾ ಬನ್ನಿ. ಅಭ್ಯಾಸವನ್ನ ಮಾಡಿ, ನಿರಂತರತೆ ಇರ್ಲಿ, ಕನ್ಸಿಸ್ಟೆನ್ಸಿ ಇರ್ಲಿ. ಏನೇ ಬಂದ್ರು ಏನೇ ಕಾಣಿಸಿದ್ರು ವ್ಯಾಮೋಹ ಬೇಡ ನಮ್ಗೆ. ಧ್ಯಾನದಲ್ಲೂ ಕೂಡ ವ್ಯಾಮೋಹ ಇಟ್ಕೋಬಾರ್ದು. ನಮ್ಗೆ ಆ ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಈ ತರ ಆಗ್ಬೇಕು, ಇದು ಕಾಣಿಸ್ತಾ ಇದೆ, ಅದು ಕಾಣಿಸ್ತಾ ಇದೆ ಅಂತ ಅದರಿಂದೇನೂ ಕೂಡ ನಾವು ಹೋಗ್ಬಾರ್ದು. ಓ ಆಯ್ತಾ, ಓಕೆ, ಕಾಣಿಸ್ತಾ ಇದೆಯಾ, ಓಕೆ ಅಂತ ಹೇಳಿ ಜಸ್ಟ್ ಅದನ್ನ ನೋಡ್ಬೇಕು. ಮುಂದೆ ಯಾವುದಕ್ಕೂ ಕೂಡ ನಾವು ಅಂಟಿಕೊಳ್ಬಾರ್ದು. ಯಾಕಂದ್ರೆ ಇನ್ನು ಸ್ಟಿಲ್ನೆಸ್ ಸಮಾಧಿ ಸ್ಥಿತಿಗೆ ನಾವು ತಲುಪೋದಿರುತ್ತೆ. ಆಗತ್ತೆ ಸ್ಟೆಪ್ ಬೈ ಸ್ಟೆಪ್ ಬೈ. ಕೆಲವೊಮ್ಮೆ ಏನೂ ಅನುಭವ ಇವಾಗೆಲ್ಲ ಆಗ್ತಿರುತ್ತೆ ಅಲ್ವಾ. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಏನೂ ಅನ್ಸೋದಿಲ್ಲ, ನಿಮ್ಗೆ ಏನು ಕಾಣಿಸೋದಿಲ್ಲ, ಏನು ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಒಂದೊಂದು ಹಂತವನ್ನ ತಲುಪ್ತಾ ಇದ್ದೀರಾ ಅಂತ. ಪ್ರಮೋಷನ್ ಆಗ್ತಾ ಇದೀವಿ, ನೀವೇನ್ ಮಾಡ್ಕೊಳ್ತೀರಾ, ನನ್ಗೆ ಏನು ಕಾಣ್ತಾ ಇಲ್ಲ, ಧ್ಯಾನನೇ ಆಗ್ತಾ ಇಲ್ವಲ್ಲ ಅಂತ ಕೆಲವರು ಅನ್ಕೊಳ್ತಾರೆ. ಅದಲ್ಲ, ನೀವು ಒಂದೊಂದ್ ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀರಾ, ಪ್ರಮೋಷನ್ ತಗೊಂಡು ಉತ್ತೀರ್ಣರಾಗ್ತಾ ಇದ್ದೀರಾ ಅಂತ ಅರ್ಥ. ಸೊ ಒಳ್ಳೇದಾಗ್ಲಿ. ಏನೇನಾದ್ರೂ ಡೌಟ್ಸ್ ಇದೆಯಾ? ಮತ್ತೆ ನಾಳೆ ಸೆಷನ್ ನಾವು ಪ್ರಾಕ್ಟಿಕಲ್ ಆಗಿ ಇದನ್ನ ಎಲ್ಲರೂ ಕೂಡ ಸ್ವಯಂ ಹೀಲಿಂಗ್ ಅನ್ನ ಅಭ್ಯಾಸವನ್ನ ಮಾಡೋಣ.